ನಾನು ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂದರೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನೆನ್ನೆ ವ್ಲಾಗಲ್ಲಿ ನಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ ವಿಡಿಯೋ ಹಾಕಿದ ಮೇಲಂತೂ ಸಿಕ್ಕಾಪಟ್ಟೆ ಜನ ನಿಮ್ಮ ಒಪಿನಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀರಾ. ಎಷ್ಟೋ ಜನ ನಾವು ಕೂಡ ಅದೇ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ನಿಮ್ಮ ಏನು ಸ್ಟೋರಿ ಇದೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಎಲ್ಲ ಕಮೆಂಟ್ಸ್ಗಳನ್ನು ಸಹ ನಾನು ಓದಿದ್ದೀನಿ, ನೋಡಿ ಸ್ವಲ್ಪ ಬೇಜಾರು ಆಯಿತು. ಹಾಗೆಯೇ ನೀವು ಇಷ್ಟು ಚೆನ್ನಾಗಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಖುಷಿ ಕೂಡ ಆಯಿತು. ಇನ್ನು ಮೈನ್ ಮ್ಯಾಟರಿಗೆ ಬಂದ್ಬಿಡೋಣ. ನಾನು ಏನಕ್ಕೆ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಶುರು ಮಾಡಿಕೊಂಡೆ ಅಂತ ಹೇಳಿದ್ರೆ, ಲವ್ ಮ್ಯಾರೇಜ್ ಆದ ತಕ್ಷಣ ಎಷ್ಟೋ ಜನಕ್ಕೆ ರಾಂಗ್ ಅಸಂಪ್ಷನ್ಸ್ ಇರುತ್ತೆ ಅಲ್ವಾ. ಅದ್ಯಾವ ಥರ ಅಂದರೆ, ಈ ಹುಡುಗಂಗೆ ಮಾಡೋಕ್ಕೆ ಮೊದಲೇ ಕೆಲಸ ಇಲ್ಲ, ಲೈಫಲ್ಲಿ ಒಂದು ಸೆಟಲ್ ಆಗಬೇಕು ಅನ್ನೋ ಗೋಲೇ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದಿಲ್ಲ. ಅದನ್ನೆಲ್ಲ ನಂಬ್ಕೊಂಡು ಇವಳು ಅವನ ಹಿಂದೆ ಹೋಗಿದ್ದಾಳೆ, ಇನ್ನು ಇವಳು ಜೀವನದಲ್ಲಿ ಉದ್ಧಾರ ಆಗ್ತಾಳ, ನಮ್ಗಳೆಲ್ಲ ಮಾತನ್ನು ಮೀರಿ ನಮ್ಮನ್ನು ಕೂಡ ಧಿಕ್ಕರಿಸಿ ಅವನ ಹಿಂದೆ ಹೋಗಿದ್ದಾಳೆ, ಇವರು ಒಂದಲ್ಲ ಒಂದು ದಿವಸ ಬೀದಿಗೆ ಬಂದ್ಬಿಡ್ತಾರೆ ಅನ್ನೋ ಒಪಿನಿಯನ್ನು ಬರೋದು ಕಾಮನ್ನೇ ಅಲ್ವಾ. ಹಾಗೆಯೇ ನಾವು ಎಲ್ಲರಿಂದ ದೂರ ಇದ್ದೀವಿ ಅಂತ ಅಂದಮೇಲೆ ನಾವು ಫೋನಲ್ಲೂ ಕಾಂಟ್ಯಾಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ಜೊತೆಗೆ ನಾವು ಏನು ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂತ ಅವರಿಗೆ ನಾವು ಹೇಳೋ ಚಾನ್ಸ್ ಕೂಡ ಇರೋದಿಲ್ಲ. ಸೊ ಈ ಎಲ್ಲ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಇವ್ರ ಕೈಲಿ ಆಗಲ್ಲ ಅಂತ ಅಂದವ್ರಿಗೆ ನಾವು ಆನ್ಸರ್ ಮಾಡ್ಬೋದು ಅಂತ ಅನ್ಕೊಂಡು ನನ್ನ ಈ ವ್ಲಾಗಿಂಗ್ ಜರ್ನಿನ ಶುರು ಮಾಡ್ಕೊಂಡಿದ್ದು. ನನಗಂತೂ ತುಂಬಾನೇ ಖುಷಿ ಇದೆ ನನ್ನ ಈ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ. ನನ್ನ 1 ಇಯರ್ ವ್ಲಾಗಿಂಗ್ ಜರ್ನಿ ಕಂಪ್ಲೀಟ್ ಆದಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸುಮ್ಮನೆ ಕಾರಣ ಇಲ್ದಲೇ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಪ್ರಾಪರ್ ರೀಸನ್ ಇತ್ತು, ಅದು ಟೈಮ್ ಬಂದಾಗ ಹೇಳ್ತೀನಿ ಅಂತ. ಸೊ ಆ ರೀಸನ್ ಇದೇನೆ. ಹಾಗೇನೆ ಯಾರಿಗೋ ಸವಾಲ್ ಹಾಕಿ ಆಗಲಿ, ಯಾರಿಗೋ ಪ್ರೂವ್ ಮಾಡಬೇಕು ಅಂತ ಆಗಲಿ ಅಂತನೂ ಅಲ್ಲ. ಅವೆಲ್ಲ ಏನು ಅಸಂಪ್ಷನ್ಸ್ ಇತ್ತು ಅದು ತಪ್ಪು ಅಂತ ಹೇಳಲಿಕ್ಕೆ ಅಷ್ಟೇನೆ. ಯಾವುದೇ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಅದರಲ್ಲಿ ಏಳು ಬೀಳು ಅನ್ನೋದು ಬಂದೇ ಬರುತ್ತೆ. ನಾವು ಅಷ್ಟೇನೆ, ಲವ್ ಮ್ಯಾರೇಜ್ ಆದ್ವಿ ಅಂದ ತಕ್ಷಣ ಫಸ್ಟಿಂದನೂ ಖುಷಿಯಾಗಿದ್ದೀವಿ ಅಂತನೂ ಅಲ್ಲ, ಅಥವಾ ಇವಾಗ ದುಃಖದಲ್ಲಿದ್ದೀವಿ ಅಂತನೂ ಅಲ್ಲ. ನಾವು ಕೂಡ ಸುಮಾರು ಅಪ್ ಆ್ಯಂಡ್ ಡೌನ್ಸ್ನ ಫೇಸ್ ಮಾಡಿದ್ದೀವಿ. ಆ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಏನು ಅಂತ ನನ್ನ ಈ ಕಂಪ್ಲೀಟ್ ಜರ್ನಿನಲ್ಲಿ ನಿಮಗೆ ಒಂದೊಂದಾಗಿನೇ ತಿಳಿಸ್ತಾ ಹೋಗ್ತೀನಿ. ಇನ್ನು ನನ್ನ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ನಾಳೆ ವಿಡಿಯೋದಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊತೀನಿ. ಇನ್ನು ಅದೇ ಗ್ಯಾಪಲ್ಲಿ ಒಂದು ಪುಟ್ ಇನ್ಫಾರ್ಮೇಷನ್. ಅದೇನಪ್ಪ ಅಂದರೆ, ಮೀಶೋದಲ್ಲಿ 4 ಮತ್ತು 5ನೇ ತಾರೀಕು ಮಹಾ ಇಂಡಿಯನ್ ಸೇವಿಂಗ್ ಸೇಲ್ಸ್ ನಡೀತಾ ಇದೆ. ನಿಮಗೆ ಪರ್ಚೇಸಿಂಗ್ ಮೇಲೆ ಹೆವಿ ಡಿಸ್ಕೌಂಟ್ ಸಿಗ್ತಾ ಇದೆ. ಜೊತೆಗೆ ನೀವು ನನ್ನ ರೆಫರೆನ್ಸ್ ಲಿಂಕ್ ಮೂಲಕ ಹೋದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಅವೈಲಬಲ್ ಇರುತ್ತೆ. ಖಂಡಿತವಾಗ್ಲೂ ಯಾರು ಕೂಡ ಈ ಸೇಲ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನು ನಿಮಗೆ ಈ ಕಾರ್ಡ್ ಸೆಟ್ದು ಲಿಂಕ್ ಬೇಕು ಅಂದರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.